ವೆಲ್ಕಮ್ ಬ್ಯಾಕ್ ಟು ಬಿಗ್ ಬ್ರೇಕಿಂಗ್. ಆದಿಚುಂಚನಗಿರಿ ಟ್ರಸ್ಟ್ಗೆ ಸೇರಿದ ಭೂಮಿಯನ್ನ ಕಬಳಿಸುವುದಕ್ಕೆ ಯತ್ನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆಯ ವೇಳೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಎಸಗಿರೋದು ಬಯಲಾಗಿದೆ. ಪ್ರಕರಣದಲ್ಲಿ ಬಂಧಿತರಾಗಿದ್ದ 6 ಮಂದಿ ಸರ್ಕಾರಿ ಅಧಿಕಾರಿಗಳು, ಅದರಲ್ಲಿ ಉಪ ತಹಶೀಲ್ದಾರ್, ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿ ಲಾಕ್ ಆಗಿದ್ದಾರೆ. ಬಂಧಿತ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿಯನ್ನ ಪೊಲೀಸರು ಕೇಳಿದ್ದಾರೆ. ಕಂದಾಯ ಇಲಾಖೆಗೆ ಮಾಹಿತಿ ಕೇಳಿ ಪತ್ರವನ್ನ ತನಿಖಾಧಿಕಾರಿ ಬರೆದಿದ್ದಾರೆ. ಬಂಧಿತರು ಎಷ್ಟು ನೋಂದಣಿ ಮತ್ತು ಎಷ್ಟು ಫೈಲ್ ಮೂವ್ ಮಾಡಿದ್ದಾರೆ, ತನಿಖೆಗೆ ಸಂಬಂಧಿಸಿ ಈ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕೇಳಿರೋದು ಗೊತ್ತಾಗ್ತಾ ಇದೆ. ಮಠದ ಆಸ್ತಿಗೆ ಕನ್ನ ಹಾಕಿರುವ ಬಗ್ಗೆ ಸದ್ಯ ಖಾಸಗಿ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಜಮೀನನ್ನ ಪರಭಾರೆ ಮಾಡಿಕೊಳ್ಳೋದಕ್ಕೆ, ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಚುಂಚನಗಿರಿ ಮಠದ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಯತ್ನಿಸಿದ್ರು. ನೋಡಿ ಕರ್ತವ್ಯ ಲೋಪ ಹೇಗಾಗತ್ತೆ ಅಂತ. ಹಣ ಸಿಕ್ಕಿದ್ರೆ ಸಾಕು ಅಥವಾ ಆ ಸೈಟ್ ನಮ್ಮ ಹೆಸರಿಗೆ ಮಾಡಿಕೊಂಡ್ರೆ ಸಾಕು ಅಂತ. ಅದೇ ರೀತಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಆಸ್ತಿ ವಂಚನೆ ಮಾಡಿಕೊಂಡಂತಹ ಸಾಧ್ಯತೆ ಇದೆ. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಬೇಸಿಕಲಿ ಬೆಲೆ ಬಾಳುವ ಜಮೀನುಗಳಿಗೂ ನಕಲಿ ದಾಖಲೆಯನ್ನ ಹೇಗೆ ಸೃಷ್ಟಿ ಮಾಡಿಕೊಂಡ್ರು, ಯಾರ ಕುಮ್ಮಕ್ಕಿತ್ತು, ಪ್ರಭಾವಿಗಳ ಕೈವಾಡ ಏನಾದರೂ ಇದೆಯಾ. ಸದ್ಯ ಈಗ ಅರೆಸ್ಟ್ ಆಗಿರುವಂತಹ ಅಧಿಕಾರಿಗಳು ಎಷ್ಟು ಆಸ್ತಿ ಪಾಸ್ತಿಯನ್ನ ನೋಂದಣಿ ಮಾಡಿಸಿದ್ದಾರೆ, ಎಷ್ಟು ಫೈಲ್ ಅನ್ನ ಇವರು ಮೂವ್ ಮಾಡಿದ್ದಾರೆ, ಯಾರ ಅಡಿಯಲ್ಲಿ ಯಾರು ಸೈನ್ ಹಾಕಿಸ್ಕೊಂಡಿದ್ದಾರೆ, ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಳ್ತಿದ್ದಾರೆ. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಎಷ್ಟೆಷ್ಟು ಅಮೌಂಟ್ ಯಾವ್ಯಾವ ತಿಂಗಳಿನಲ್ಲಿ ಯಾವ ಡೇಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಇದ್ರ ಮೇಲೂ ಕೂಡ ಪೊಲೀಸರು ಕಣ್ಣನ್ನ ಇಟ್ಟು ಅಕೌಂಟ್ನ ಮಾಹಿತಿ ನೀಡುವಂತೆ ಸಂಬಂಧಿತ ಬ್ಯಾಂಕ್ಗಳಿಗೂ ಕೂಡ ಪತ್ರ ಬರೆದಿರೋದು. ಯಾಕಂದ್ರೆ ಅಧಿಕಾರಿಗಳು ಕೇಳಿದ್ರೆ ಹೇಳೋದೇ ಇಲ್ಲ. ಹಾಗಾಗಿ ಬ್ಯಾಂಕ್ಗಳಿಗೆ ನೇರವಾಗಿ ಪತ್ರ ಬರೆದಿರೋದು. 6 ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಮಾಹಿತಿಯಂತೆ ನೀಡಬೇಕು ಅಂತ ಪತ್ರ ಬರೆದಿದ್ದಾರೆ. ಜೊತೆಗೆ ಪ್ರಮುಖ ಆರೋಪಿ ನರೇಶ್ ಗೌಡಗೂ ಕೂಡ ಪೊಲೀಸರು ಹುಡುಕಾಟ ಮಾಡಿದ್ದಾರೆ. ಎಸ್ಕೇಪ್ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಹುಡುಕಾಟಕ್ಕೂ ಕೂಡ ಮುಂದಾಗ್ತಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೈವ್ನ ಮೂಲಕ ನಮ್ಮ ಪ್ರತಿನಿಧಿ ವೆಂಕಟೇಶ್. ಭೂ ಕಬಳಿಕೆಯ ಆರೋಪದ ಅಡಿಯಲ್ಲಿ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಮಾಹಿತಿಗಳನ್ನ ಪಡ್ಕೊಳ್ಳಲಾಗ್ತಾ ಇದೆ. ನರೇಶ್ಗೋಸ್ಕರ ಹುಡುಕಾಟ ಮಾಡ್ತಾ ಇರುವಂತಹ ಹಂತ ಹೇಗಿದೆ, ಜೊತೆಗೆ ಈಗಾಗಲೇ ಅಧಿಕಾರಿಗಳು ಯಾವ್ಯಾವ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ವೆಂಕಟೇಶ್? ಡೈನಾ, ಆದಿಚುಂಚನಗಿರಿ ಮಠಕ್ಕೆ ಸೇರಿದಂತಹ ಈ ಒಂದು ಜಾಗವನ್ನು ಕಬಳಿಸೋದಕ್ಕೆ ಆರೋಪಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನೋ ಒಂದು ಭೂಮಿಯನ್ನು ಪರಭಾರೆ ಮಾಡಿರೋದಕ್ಕೆ ಮುಂದಾಗಿದ್ರು. ಆ ಪ್ರಕರಣ ಸಂಬಂಧಪಟ್ಟಂತೆ ಮಠದವರು ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ 11 ಜನ ಅಧಿಕಾರಿಗಳು ಸೇರಿದಂತೆ ಆರೋಪಿಗಳನ್ನು ಕೂಡ ಬಂಧಿಸಿದ್ರು. ಈಗ ವಿಚಾರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದರೆ ಪ್ರಮುಖ ಆರೋಪಿಯಾಗಿರುವಂಥ ನರೇಶ್ ಗೌಡ ಮಾತ್ರ ಈಗ ಎಸ್ಕೇಪ್ ಆಗಿದ್ದಾನೆ. ಇನ್ನೂ ಕೂಡ ಈತ ಪೊಲೀಸರಿಗೆ ಸಿಗಲಿಲ್ಲ. ಆದರೆ ಸಿಕ್ಕಿರುವಂಥ ಆರೋಪಿಗಳು ಏನಿದ್ದಾರೆ ಮತ್ತು ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಇವರ ಒಂದು ಪರಿಶೀಲನೆ ಕಾರ್ಯ ನಡೀತಾ ಇದೆ. ಅಂದರೆ ತನಿಖೆಯ ಸಂದರ್ಭದಲ್ಲಿ ಅವರ ಬ್ಯಾಂಕ್ ವಹಿವಾಟು ಏನಾಗಿದೆ, ಅವರ ಅಕೌಂಟ್ಗಳಿಗೆ ಬಂದಿರುವಂತಹ ಹಣ ಮತ್ತು ಬ್ಯಾಂಕ್ಗಳಿಂದ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದಲ್ಲದೆ ಕೂಡ ಬೇರೆ ಯಾರಿಗಾದರೂ ಇದೇ ರೀತಿಯಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನನ್ನು ಪರಭಾರೆ ಮಾಡಿದಾರಾ ಅಥವಾ ಅಗ್ರಿಮೆಂಟ್ಗಳನ್ನು ಹಾಕ್ಕೊಂಡು ಏನಾದರೂ ಚೀಟ್ ಮಾಡಿದಾರಾ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಆರೋಪಿಗಳ ತನಿಖೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಕೂಡ ಪೊಲೀಸರ ಮುಂದೆ ಇವರು ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ಏನೋ ಹಣ ವಹಿವಾಟಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳಿಗೆ ಕೂಡ ನೇರವಾಗಿ ಪತ್ರವನ್ನು ಬರೆದಿದ್ದು ಈ ಆರೋಪಿಗಳ ಅಕೌಂಟ್ಗಳಿಂದಾಗಿ ಯಾರ್ಯಾರ ಒಂದು ಅಕೌಂಟ್ಗೆ ಹಣ ಜಮಾವಣೆ ಆಗಿದೆ ಮತ್ತು ವಿತ್ಡ್ರಾ ಆಗಿದೆ, ಕಳಿಸಿದ್ದಾರೆ ಅನ್ನೋಂಥದ್ದನ್ನು ಕೂಡ ಮಾಹಿತಿಯನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರ ಬಂದ ಆ ಒಂದು ಮಾಹಿತಿ ಸಿಕ್ಕ ನಂತರ ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರುವಂತಹದ್ದು. ಸುಮಾರು 6 ಎಕರೆ ಭೂಮಿಗೆ 120 ಕೋಟಿಯಷ್ಟು ಬೆಲೆ ಬಾಳುವಂತಹ ಈ ಜಾಗವನ್ನು ಕಬಳಿಸೋದಕ್ಕೆ ಆರೋಪಿಗಳು ಮುಂದಾಗಿದ್ರು. ಇವರು ಮಾಡಿದಂಥ ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಒಬ್ಬ ಆರೋಪಿ ಏನಿದ್ದಾನೆ ಆತ ಮೃತಪಟ್ಟಿರ್ತಾನೆ. ಆ ಮೃತಪಟ್ಟಂಥ ಆರೋಪಿ ಏನಿರ್ತಾನೆ ಆತನನ್ನು ಸ್ಮಶಾನಕ್ಕೆ ಹೋಗಿ ಅದೇ ಒಂದು ಡೇಟ್ನಲ್ಲಿ ಸತ್ತಿರುವಂತಹ ವ್ಯಕ್ತಿಯ ಒಂದು ಕಳೆಬರಹ ಅಂದರೆ ಒಂದು ಜಾಗವನ್ನು ಕೂಡ ತೆಗೆದುಕೊಂಡು ಅಲ್ಲಿಂದ ಒಂದು ಡೆತ್ ಸರ್ಟಿಫಿಕೇಟನ್ನು ಮಾಡಿರ್ತಾರೆ. ಆ ನಕಲಿ ವ್ಯಕ್ತಿ ಏನಿರ್ತಾಳೆ ಆಕೆಯನ್ನು ತನ್ನ ಸಹೋದರಿ ಅಂತ ಹೇಳಿಕೊಂಡು ಈತ ಫ್ರಾನ್ಸಿಸ್ ಅನ್ನುವಂತಹ ವ್ಯಕ್ತಿ ಆರೋಗ್ಯ ಸ್ವಾಮಿಯ ಒಂದು ಡೆತ್ ಸರ್ಟಿಫಿಕೇಟನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ನಕಲಿಯಾಗಿ ಮಾಡ್ಕೊಂಡಿರುವಂಥದ್ದನ್ನು ಎಲ್ಲವೂ ಕೂಡ ಏನು ತಹಶೀಲ್ದಾರ್ ಒಳಗೊಂಡಂತೆ ಎಲ್ಲರೂ ಕೂಡ ಇದಕ್ಕೆ ಒಂದು ಭೌತಿಕತೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರೋ ಹಿನ್ನೆಲೆಯಲ್ಲಿ ಬೇರೆಲ್ಲ ಯಾರಾದರೂ ಕೈವಾಡ ಇದೆಯಾ ಮತ್ತು ಇದೇ ರೀತಿಯಾಗಿ ಯಾರಿಗಾದರೂ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹದ್ದನ್ನು ಕೂಲಂಕುಷವಾಗಿ ತನಿಖೆ ನಡೆಸುವ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಕೂಡ ಮುಂದುವರಿಸಿರುವಂತಹದ್ದು. ಡಯಾನಾ, ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ